डॉक्टर विनोद गोनली ने बीदर के द्वारका अस्पताल में प्रेस मीट आयोजित किया और कहा कि बीदर शहर में एक दुर्लभ घटना घटी है। 4 डॉक्टरों ने सर्जरी के माध्यम से गैस्ट्रोस्कीसिस से पीड़ित एक को सफलतापूर्वक ठीक कर दिया। 2 हफ्ते पहले जन्मे एक नवजात शिशु को गैस्ट्रोस्कीसिस नामक बीमारी के साथ बीदर के द्वारका अस्पताल में भर्ती कराया गया था। पेट की त्वचा के ठीक से विकसित न होने के एक दुर्लभ मामले को देखते हुए द्वारका अस्पताल के डॉक्टरों ने विशेष सावधानी बरती और कलबुर्गी से विशेषज्ञों को बुलाकर सर्जरी की, जिससे जीवन के लिए संघर्ष कर रहे उस शिशु की जान बच गई। मीडिया से बात करते हुए सफल सर्जरी में शामिल डॉक्टर विनोद गोनली ने कहा कि माता पिता गैस्ट्रोस्कीसिस के साथ पैदा हुए बच्चे को हमारे अस्पताल लाए थे। बाल रोग विशेषज्ञ शरण गुब्बी की मदद से हमने सर्जरी की और बच्चे को ठीक कर दिया। कैमरामैन पपुराज का कवरेज। देश विदेश और स्थानीय समाचारों के लिए चैनल को लाइक शेयर और सब्सक्राइब करना ना भूलें। ನಾನು ಡಾಕ್ಟರ್ ವಿನೋದ್ ಗೋನಾಳೆ ಅಂತ ಹುಟ್ಟಿದ್ದ ಕೂಸಿದ್ದು ಸ್ಪೆಷಲಿಸ್ಟು ಮಕ್ಕಳ MD ಆದಮೇಲೆ ಮತ್ತೆ ಸ್ಪೆಷಲೈಸೇಷನ್ ಮಾಡ್ತಾರೆ, ಆ ಥರ ಮಾಡ್ಕೊಂಡಿದ್ದು. ಈ ಮಗು ಡೆಲಿವರಿ ಆಗಿದ್ದು ತಲವಾಡೆ ಹಾಸ್ಪಿಟ್ಲಲ್ಲಿ. ಡಾಕ್ಟರ್ ಸ್ವಾತಿ ಅಂತ ಡೆಲಿವರಿ ಡಾಕ್ಟರು ಅವರು ಡೆಲಿವರಿ ಮಾಡಿದ್ದು. ಅವ್ರ ಹತ್ರ ಎಮರ್ಜೆನ್ಸಿಯಾಗಿ ಬಂದುಬಿಡ್ತು, ಅದು ಕೇಸು ಪ್ರೆಗ್ನೆಂಟಿ ಕೇಸು. ಹಂಗಾಗಿ ಡೆಲಿವರಿ ಮಾಡಿದ್ದಾರೆ. ಡೆಲಿವರಿ ಮಾಡಿದ ತಕ್ಷಣ ಮಗುದು ಎಲ್ಲ ಕರಳು, ಒಳಗಡೆ ಲಿವರು ಮತ್ತು ಕಿಡ್ನಿ ಏನಂತಿರಲ್ಲ ಎಲ್ಲ ಹೊರಗಡೆ ಇತ್ತು. ಯಾಕಂದರೆ ಇದ್ರ ಮಗುದು ಚರ್ಮ ಹೊಟ್ಟೆ ಇರುತ್ತಲ್ಲ, ಹೊಟ್ಟೆ ಮೇಲೆ ಒಂದು ಲೇಯರ್ ಇರುತ್ತೆ, 2-3 ಲೇಯರ್ಸ್ ಇರ್ತವೆ, ಅದು ಬೆಳೆದಿರಲಿಲ್ಲ. ಹಾಗಾಗಿ ಹೊಟ್ಟೆ ಆರ್ಗನ್ಸ್ ಎಲ್ಲ ಹೊರಗಡೆ ಬಂದಿದ್ದು. ಹೊಟ್ಟೆಯಲ್ಲಿ ಯೂಶ್ವಲಿ ನಮಗೆ ಸ್ಪ್ಲೀನು, ಲಿವರು, ಕರಳು, ಕಿಡ್ನಿ ಎಲ್ಲ ಈ ಥರ ಇರುತ್ತೆ. ಅದು ಫುಲ್ ಓಪನ್ ಇತ್ತು, ಹಾಗಾಗಿ ಎಲ್ಲ ಹೊರಗಡೆ ಇತ್ತು. ಇದು ತುಂಬ ರೇರ್ ಪ್ರಾಬ್ಲಮ್. ಸೊ ಈ ಥರ ಈ ಬೇಬೀಸ್ ಯೂಶ್ವಲಿ ಸರ್ವೈವ್ ಆಗೋಲ್ಲ, ತುಂಬ ರೇರ್ ಇದು. ಹಾಗಾಗಿ ಒಂದು ಚಾಲೆಂಜಿಂಗ್ ಕೇಸ್ ಅಂತ ತಂದು ಅಡ್ಮಿಟ್ ಮಾಡಿದ್ವಿ. ಪ್ಲಸ್ಸು ಇದು ಕರಳಿಗೆ ಸ್ಪೆಷಲಿಸ್ಟ್ ಸರ್ಜನ್ ಇರ್ತಾರೆ, ಪೀಡಿಯಾಟಿಕ್ ಸರ್ಜನ್ ಅಂತಾರೆ, ಡಾಕ್ಟರ್ ಶರಣ್ ಗುಬ್ಬಿ ಅಂತ. ಅವ್ರಿಗೆ ಗುಲ್ಬರ್ಗಿಂದ ಕರೆಸಿದ್ವಿ. ಅವ್ರ ಕೈಯಿಂದ ಇದು ಆಪ್ರೇಷನ್ ಮಾಡಿಸಿದ್ವಿ. ಮಾಡಿಸ್ಬಿಟ್ಟು ಪೋಸ್ಟ್ ಆಪರೇಟಿವ್ಲಿ ಆಪ್ರೇಷನ್ ಆದಮೇಲೆ ಕೂಡ ಹೈ ರಿಸ್ಕ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಆಲ್ಮೋಸ್ಟ್ ಪೇರೆಂಟ್ಸು ತುಂಬ ಕೋಪ್ರೇಟ್ ಮಾಡಿದ್ರು. 3 ವೀಕ್ಸ್ ಹಾಸ್ಪಿಟಲ್ ನಮ್ಮ ಹತ್ರ ಇತ್ತು. ಈ 3 ವೀಕ್ಸಲ್ಲಿ ಎಲ್ಲ ಆರ್ಗನ್ಸ್ಗೆ ಸಪೋರ್ಟ್ ಕೊಟ್ಟು, ಎಲ್ಲ ಆರ್ಗನ್ಸ್ ಕರೆಕ್ಟಾಗಿ ಕೆಲಸ ಮಾಡಂಗೆ ಮಾಡ್ಕೊಂಡು, ಹಾಲಲ್ಲೂ ಚೆನ್ನಾಗಿ ಕೊಟ್ಬಿಟ್ಟು 3 ವೀಕ್ಸ್ ಆದಮೇಲೆ ಮಗುಗೆ ಡಿಸ್ಚಾರ್ಜ್ ಮಾಡಿದ್ವಿ. ಈಗ ಫಾಲೋಅಪ್ಪಲ್ಲಿ ಕೂಡ ಮಗು ಚೆನ್ನಾಗೇ ಇದೆ. ದ್ವಾರಕಾ ಚಿಲ್ಡ್ರನ್ ಹಾಸ್ಪಿಟಲ್ ನಾನೇ ಹೋಗಿ ಅಟೆಂಡ್ ಆಗಿದ್ದೆ. ಆಲ್ರೆಡಿ ಹಿಂದಿನ ದಿನ ನಮ್ಗೆ ಹೇಳಿದರು ಇದೊಂದು ಡೆಲಿವರಿ ಆದ ಗ್ಯಾಸ್ಟ್ರೋಸಿಸ್ ಬೇಬಿ ಅಂತ ಹೇಳಿ. ಬಟ್ ಓಕೆ, ವಿ ಆರ್ ಅಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದಿಲ್ಲ, ಬಿಕಾಸ್ ಆ್ಯಸ್ ಯೂಶ್ವಲ್ ಅದು ಉಳಿಯಂಗಿಲ್ಲ ಅಂತಲೇ ಅಂತ ಅಂದ್ಕೊಂಡಿದ್ವಿ. ಬಟ್ ಪೇರೆಂಟ್ಸ್ ವಾಂಟೆಡ್ ಪೀಡಿಯಾಟ್ರಿಷಿಯನ್ ಅಟೆಂಡ್ ಆಗಲೇಬೇಕಂತ ಇದನ್ನಿತ್ತು. ಆ್ಯಂಡ್ ನಾವು ನೋಡೋಣ ಹೆಂಗಿರ್ತದೆ ಬೇಬಿ, ಬಿಕಾಸ್ ಇಟ್ಸ್ ಅ ರೇರ್ ಕೇಸ್ ರೀ. ನಾವೆಲ್ಲೋ ಬುಕ್ಸಲ್ಲಿ ಅಂತ ಎಲ್ಲ ನೋಡಿರ್ತೀವಿ, ಅದು ಅಥವಾ ಯಾರ್ದೋ ಇದನ್ನ ವೀಡಿಯೋಸ್ ಫೋಟೋಸಲ್ಲಿ ನೋಡಿರ್ತೀವಿ. ಬಟ್ ಆ್ಯಕ್ಚುಲಾಗಿ ಹೆಂಗೆ ಇರುತ್ತೆ ಅಂತ ನಾನು ಹೋಗಿ ನೋಡಿದಾಗ ಫುಲ್ ಎಲ್ಲ ಕರಳು, ಎಲ್ಲ ಲಿವರು ಎಲ್ಲ ಹೊರಗಡೆ ಇತ್ತು. ಬಟ್ ಬೇಬಿ ಕ್ರೈ ಮಾಡ್ಲತ್ತಿತ್ತು ಬೇಬಿ. ಸೊ ನಮ್ಗೆ ಮನಸ್ಸಾಗಲಿಲ್ಲ, ಅಟ್ಲೀಸ್ಟ್ ಒಂದ್ಸರಿ ನೋಡೋಣ ಸರ್ಜರಿ ಆಗ್ತದ. ಎಲ್ಲ ಸರ್ಜನ್ ಜೊತೆ ಮಾತಾಡಿದ್ವಿ ಆವಾಗಿಂದ. ಇಮಿಡಿಯೇಟ್ಲಿ ಇಲ್ಲ ಮಾಡ್ಬೋದು, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಮಾಡಿದ್ರೆ ಬದುಕೋ ಚಾನ್ಸಸ್ ಇರ್ತದ ಅಂತ ಹೇಳಿದರು. ಸೊ ಆ ಪೇಷಂಟಿಗೆ ನಾವು ಅದನ್ನೇ ಕನ್ವೆ ಮಾಡಿದ್ವಿ. ಅವ್ರೂ ಸಪೋರ್ಟ್ ಮಾಡಿದ್ರು, ಆಯ್ತು ದುಡ್ಡಿಂದ ಏನದ ನೋಡೋಣ ಅಂತ. ಚಲೋ ಆದರೆ ಚಲೋ ಆಯಿತು, ಹೋದರೆ ದುಡ್ಡು ಹೋಗುತ್ತೆ. ಸರ್ಜನ್ ವಾಟ್ ಎವರ್ ಚಾರ್ಜಸ್ ಅಥವಾ OT ಚಾರ್ಜಸ್ ಏನೈತೆ. ಸೊ ವಿ ಟ್ರೈಡ್. ಅದು ಇಷ್ಟೇ, ಸರ್ ಹೇಳಿದಂಗೆ ಸರ್ ಸಪೋರ್ಟು ಎಲ್ಲರದ್ದು ಇದರಿಂದ ಬೇಬಿ ಹೊರಗೆ ಬಂತು, ಚಲೋ ಆಯಿತು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸ್ವಾತಿ ತಲವಾಡೆ. ಐ ಆಮ್ ಗೈನಕಾಲಜಿಸ್ಟ್ ವರ್ಕಿಂಗ್ ಎಟ್ ತಲವಾಡೆ ಹಾಸ್ಪಿಟಲ್. ಇದು ಪೇಷಂಟ್ ನಮ್ಮ ಹತ್ರ 8 ತಿಂಗಳಿದ್ದೆಲ್ಲ ಬಂದಿದ್ಲು. ಇವ್ರದ್ದು ಏನಂತಂದರೆ ಇವ್ರು ಹುಮ್ನಾಬಾದಲ್ಲೆಲ್ಲ ತೋರಿಸಿದ್ರು. ಅವ್ರ ಸ್ಕ್ಯಾನ್ ರಿಪೋರ್ಟಲ್ಲಿ ಏನಿತ್ತಂದರೆ ಕರಳೆಲ್ಲ ಹೊರಗಿದೆ, ಇದು ಮುಂದಿಂದ ಸ್ಕಿನ್ನೇ ಇಲ್ಲ ಅಂತ ಬಂದಿತ್ತು. ಇದು ಯೂಶ್ವಲಿ ನಾವು ಏನೋ 3 ತಿಂಗಳಿದ್ದಾಗ ಅವಾಗೇ ಗೊತ್ತಾಗುತ್ತೆ. ಸೊ ಹಂಗೆ ಏನಾರ ಇದ್ದರೆ ಇದು ಬೇಬಿ ಉಳಿಯೋಕ್ಕೆ ಚಾನ್ಸ್ ಇರೋಂಗಿಲ್ಲ ಅಂಥೇಳಿ ನಾವು ತೆಗಿತೀವಿ. ಬಟ್ ಇದು ಏನು ಕೂಸು ಸ್ವಲ್ಪ ದೊಡ್ಡದಿತ್ತಂತ ವಿ ಟ್ರೈಡ್ ಡೆಲಿವರಿ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಅದಾದಮೇಲೆ ಅದ್ರದ್ದು ಲಕ್ಕು ನಮ್ಮ ಲಕ್ಕು ಅದು ಹತ್ತು ಚಲೋ ಆಗಿ. ಸೊ ಅದಕ್ಕೆ ನಾವು ಇಮಿಡಿಯೇಟಾಗಿ ಗ್ಯಾಸ್ಟ್ರೋ ಸರ್ಜನಿಗೆ ಕರೆಸಿ, ಪೀಡಿಯಾಟ್ರಿಕ್ ಸರ್ಜನಿಗೆ ಕರೆಸಿ, ಶರಣ್ ಗುಬ್ಬಿ ಸರ್ ಬಂದಿದ್ದರು ಗುಲ್ಬರ್ಗಾಯಿಂದ. ಅವರು ಅದು ಆಪ್ರೇಟ್ ಮಾಡಿ ನಾವು ಹೆಲ್ಪ್ ಮಾಡಿ ಬೇಬಿಗೆ ಸರ್ವೈವ್ ಮಾಡೋಕ್ಕೆ. ನಾವು ಇಟ್ ಈಸ್ ಟುಡೇ ಡಿಸ್ಚಾರ್ಜಿಂಗ್. ಸೊ ಇದು ಭಾಳ ರೇರ್ ಕೇಸ್. ಐ ಥಿಂಕ್ ಬೀದರಲ್ಲಿ ಫಸ್ಟ್ ಟೈಮ್ ಇದು ಆಗಿರ್ಬೇಕು, ಇದು ಕೇಸ್. ಇಂಥ ರೇರ್ ಕೇಸ್ ದಟ್ ವಿ ಹ್ಯಾವ್ ಆಪ್ರೇಟೆಡ್ ಆ್ಯಂಡ್ ಬೇಬಿ ಸರ್ವೈವ್. ಯೂಶ್ವಲಿ ಆಪ್ರೇಟ್ ಮಾಡಿದ್ರೂ ಬೇಬಿ ಸರ್ವೈವ್ ಆಗಂಗಿಲ್ಲ, ಅದಷ್ಟು ಸಿವಿಯರ್ ಕಂಡೀಷನ್ ಇದೆ. ಬಟ್ ವಿ ಆರ್ ಲಕ್ಕಿ ಆ್ಯಂಡ್ ಆಲ್ಸೋ ಬ್ಲೆಸ್ಡ್ ಟು ಹ್ಯಾವ್ ದಿಸ್ ಕೇಸ್. ನನ್ನ ಮಗು ಉಳಿತದೇನಿಲ್ಲೋ ಅಂತಂದು ಪೈಲೇ ಇದು ಮಾಡಿದೆವು, ನಾವು ಸ್ಕ್ಯಾನಿಂಗ್ ಮಾಡಿದಾಗ ರಿಪೋರ್ಟ್ ಅಂತೂ ಗಲ್ಲತ್ತದ ತೆಗೆದು ಬಿಡ್ರಿ ಕೂಸಿಗೆ ಹಂಗೆ ಹಿಂಗೆ ಅಂದ್ರಿ. ಅಲ್ಲಿ ಹುಮ್ನಾಬಾದ್ ಸಂಗೀತ ಮೇಡಮ್ ಬರ್ರಿ ಅಂದ್ರೂ ಭೀ ನಾವು ಧೈರ್ಯಗಟ್ಟು ಮಾಡಿ ಏನಕ್ಕಾಗಲ್ಲಕ್ಕಂತಂದು ತಂದೆವು. ಇಲ್ಲಿ ಬರೋದು ದ್ವಾರಕಾ ಹಾಸ್ಪಿಟ್ಲ್ಗೆ ಒಯ್ರಂದ್ರಿ ಅಲ್ಲಿ ಮೇಡಮ್ ಅವರು. ಇಲ್ಲಿ ಬಂದು ಮಾಡಿದ್ರು ಸರ್, ಸಂದೀಪ್ ಸರ್, ಕುಲಕರ್ಣಿ ಸರ್ ಮತ್ತು ಪ್ರಿಯಾಂಕಾ ಮೇಡಮ್ ಅವರು ನಾವು ಮಾಡ್ತೀವಿ, ಸಕ್ಸಸ್ಫುಲ್ ಮಾಡ್ತೀವಿ ಅಂತಂದ್ರೆ ಮಾಡೋದು ಆಯ್ತು ರೀ. ಎಲ್ಲ ಚಲೋ ಆಯ್ತು.